ಶುಭೋದಯ ಸ್ನೇಹಿತರೆ. ಇವತ್ತು ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅಂತ ವಿಡಿಯೋ ಮಾಡ್ತಾಯಿದ್ದೇನೆ. ನಾನಿವತ್ತು ಬ್ರೇಕ್ಫಾಸ್ಟಿಗೆ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೇನೆ. ಹಾಗಾಗಿ ಅಕ್ಕಿ ರೊಟ್ಟಿ ಮಾಡಲಿಕ್ಕೆ ಗೊತ್ತಿಲ್ಲದವರು ಈ ವಿಡಿಯೋನ ನೋಡಿ ಖಂಡಿತ ಟ್ರೈ ಮಾಡಿ. ಸ್ಟವ್ ಮೇಲೆ ನೀರಿಟ್ಟಿದ್ದೇನೆ. ನೀವು ಅಕ್ಕಿ ಹುಡಿ ಎಷ್ಟು ತಗೋತೀರಾ ಅದರ ಅರ್ಧದಷ್ಟು ಅಕ್ಕಿ ಹುಡಿನ ಈ ನೀರಿಗೆ ಹಾಕಬೇಕಾಗತ್ತೆ. ಸ್ವಲ್ಪ ಬೇಯಿಸಿ ಇನ್ನು ಅರ್ಧ ಅಕ್ಕಿ ಹುಡಿ ಜೊತೆಗೆ ಮಿಕ್ಸ್ ಮಾಡಿ ರೊಟ್ಟಿ ಮಾಡೋಕ್ಕೆ. ನೀರು ತುಂಬ ಯೂಸ್ ಮಾಡಬೇಡಿ, ಯಾಕೆಂತ ಹೇಳಿದರೆ ತುಂಬ ನೀರು ಯೂಸ್ ಮಾಡಿದರೆ ಅಕ್ಕಿ ಹುಡಿ ಸಹ ಜಾಸ್ತಿ ಬೇಕು. ಉಪ್ಪು ಹಾಕೋತಾ ಇದ್ದೇನೆ ನೋಡಿ. ಉಪ್ಪು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಯಾರೆಲ್ಲ ರೊಟ್ಟಿ ಮಾಡಿದ್ದೀರಾ, ರೊಟ್ಟಿಗೆ ಕಾಂಬಿನೇಷನ್ ಬಂದು ಇಲ್ಲಿ ಕೊಡಗಲ್ಲಿ ತುಂಬ ಪಲ್ಯಗಳನ್ನು ಯೂಸ್ ಮಾಡ್ತಾರೆ. ಅದರಲ್ಲಿ ಬೀನ್ಸ್ ಪಲ್ಯ, ಅಲಸಂಡೆ, ಕ್ಯಾಬೇಜ್, ಕಾಲಿಫ್ಲವರ್, ಬದನೆ ಪಲ್ಯ ಅಂತೂ ಇಲ್ಲಿದ್ದು ಮಸ್ತ್ ಫೇವರೇಟ್. ಅದು ಸ್ವಲ್ಪ ಖಾರ ಆಗಿ ಮಾಡಿದರೆ ಬದನೆ ಪಲ್ಯ ಮತ್ತು ರೊಟ್ಟಿ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಸಹ ಬದನೆ ಪಲ್ಯ ಜೊತೆ ರೊಟ್ಟಿ ಮಾಡಿ ತಿನ್ನಿ. ಯಾರೆಲ್ಲ ರೊಟ್ಟಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ನನಗೆ. ಕೊಡಗಿನ ಆಲ್ಮೋಸ್ಟ್ ಮನೆಗಳಲ್ಲಿ ರೊಟ್ಟಿನ ಮಾಡ್ತಾರೆ. ಕುದೀತಿರೋ ನೀರಿಗೆ ಅಕ್ಕಿ ಹುಡಿ ಹಾಕಬೇಕು. ನೀವೆಷ್ಟು ತಗೋತೀರೋ ಅದರ ಅರ್ಧ ಹಾಕಿದರೆ ಸಾಕು. ಅದಕ್ಕಿಂತ ಜಾಸ್ತಿ ಹಾಕಿದರೆ ಮತ್ತು ಮೆದು ಆದರೆ ತುಂಬ ಕಷ್ಟ. ಅದನ್ನ ಸ್ವಲ್ಪ ಗಟ್ಟಿ ಆಗೋವರೆಗೂ, ನೀರು ಸ್ವಲ್ಪ ಕಮ್ಮಿ ಆದರೂ ಪರವಾಗಿಲ್ಲ, ಜಾಸ್ತಿ ಅಂತೂ ಹಾಕೋಬೇಡಿ. ಜಾಸ್ತಿ ಹಾಕಿದರೆ ಅಕ್ಕಿ ಹುಡಿನೂ ಜಾಸ್ತಿ ಇರಬೇಕು, ಹಾಗಿದ್ರೆ ಪರವಾಗಿಲ್ಲ. ಸ್ವಲ್ಪ ಅದನ್ನ ಗಟ್ಟಿ ಮಾಡಿಕೊಂಡು ಬೇಯೋದು. ಅದು ಅಕ್ಕಿ ಹಿಟ್ಟು ತುಂಬ ನೈಸ್ ಇರುತ್ತೆ ಅಲ್ವ, ಹಾಗಾಗಿ ಬೇಯಬೇಕು ಅಂತೇನು ತುಂಬ ಇಲ್ಲ. ಆದರೆ ಗಟ್ಟಿ ಆಗುವಷ್ಟು ಅದನ್ನ ತಿರುಗಿಸಿ ಗಟ್ಟಿ ಮಾಡ್ಕೋಬೇಕು. ಮತ್ತು ಉಳಿದಿರೋ ಹುಡಿ ಜೊತೆ ಇದನ್ನ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಅದನ್ನ ನಿಮಗೆ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬೇಕು. ನೋಡಿ, ಜೊತೆಗೆ ನಂದು ಟೀ ಸಹ ಆಗ್ತಾಯಿದೆ. ಟೀ ಇಲ್ಲದೆ ಮಾರ್ನಿಂಗ್ ಇಲ್ಲ ನನಗೆ. ಕಾಫಿ ನಾಡಲ್ಲಿದ್ದರೂ ನಾನು ಕುಡಿಯೋದು ಮಾತ್ರ ಟೀ. ಹಿಟ್ಟೆಲ್ಲ ಹುಡಿ ಇದಕ್ಕೆ ಹಾಕೋತಾ ಇದ್ದೇನೆ. ಅದನ್ನ ಚೆನ್ನಾಗಿ ಎರಡನ್ನು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ನಿಮಗೆ ಕೆಲವರು ಸ್ವಲ್ಪ ಗಟ್ಟಿ ಹಿಟ್ಟನ್ನ ರೊಟ್ಟಿಗೆ ಯೂಸ್ ಮಾಡ್ತಾರೆ. ಅದು ಅವರವರ ಅನುಕೂಲಕ್ಕೆ ತಕ್ಕ ಹಾಗೆ. ನಾನು ತುಂಬ ಗಟ್ಟಿನೂ ಅಲ್ಲ, ತುಂಬ ಮೆದುನೂ ಅಲ್ಲ, ಆಲ್ಮೋಸ್ಟ್ ಮೀಡಿಯಮ್, ಅಂದರೆ ಚಪಾತಿಗಿಂತ ಸ್ವಲ್ಪ ಗಟ್ಟಿ ಹಿಟ್ಟನ್ನ ರೆಡಿ ಮಾಡೋದು ನಾನು. ಆ ಥರ ಯೂಸ್ ಮಾಡಿ ರೊಟ್ಟಿ ಮಾಡೋದು. ರೊಟ್ಟಿ ಹಿಟ್ಟು ರೆಡಿಯಾಗಿದೆ ನಂದು. ರೊಟ್ಟಿ ಮಾಡೋಕ್ಕೆ ಬಾಕಿ. ರೊಟ್ಟಿ ಮಾಡ್ತೇನೆ ನೋಡಿ. ತುಂಬ ಈಸಿಯಾಗಿ ರೊಟ್ಟಿ ತಟ್ತಾ ಇದ್ದೇನೆ, ಕಾರಣ ತುಂಬ ಗಟ್ಟಿ ಇಲ್ಲ ಹಿಟ್ಟು ನಂದು, ಹಾಗಾಗಿ ಈಸಿಯಾಗಿ ಮಾಡ್ತೇನೆ. ಕೈಗೆ ರೊಟ್ಟಿ ಹಿಟ್ಟು ಅಂಟಿಕೊಳ್ಳದ ಹಾಗೆ ಸ್ವಲ್ಪ ಬೆರಳನ್ನು ಮಾತ್ರ ನೀರಿಗೆ ಮುಳುಗಿಸ್ಕೊಂಡ್ರೆ ಕೈಗೆ ರೊಟ್ಟಿ ಅಂಟೋದಿಲ್ಲ. ಇದಕ್ಕಿಂತ ತುಂಬ ಮೆದು ಮಾಡಿದರೆ ಹಿಟ್ಟು ಪ್ಲಾಸ್ಟಿಕ್ಕಿಗೂ ಅಂಟಿಕೊಳ್ಳುತ್ತೆ, ಕೈಗೂ ಅಂಟಿಕೊಳ್ಳುತ್ತೆ. ಇನ್ನು ರೊಟ್ಟಿನ ತಿರುಗಿಸಿ ಹಾಕಬೇಕಿದ್ರೆ ರೊಟ್ಟಿ ಅರ್ಧ ಅಲ್ಲೇ ಬಾಕಿ ಆಗೋದೆಲ್ಲ ಇದೆ. ಹಾಗಾಗಿ ಇನ್ನೂ ಮೆದು ಮಾಡಬೇಡಿ. ಇಷ್ಟು ದೊಡ್ಡ ರೊಟ್ಟಿ ಮಾಡೋ ಅವಶ್ಯಕತೆ ಇಲ್ಲ. ನೀವು ಫಸ್ಟ್ ಟೈಮ್ ರೊಟ್ಟಿ ಮಾಡಬೇಕಿದ್ರೆ ನಿಮಗೆ ಸಣ್ಣ ಸಣ್ಣ ರೊಟ್ಟಿ ಮಾಡಿ ಕಲೀರಿ. ದೊಡ್ಡ ರೊಟ್ಟಿ ಮಾಡೋ ಅವಶ್ಯಕತೆ ಇಲ್ಲ. ನಾನು ಮನೆಯಲ್ಲಿ ಜನ ಇದ್ದ ಕಾರಣ, ತುಂಬ ರೊಟ್ಟಿ ಮಾಡಬೇಕಾದ ಕಾರಣ ದೊಡ್ಡ ದೊಡ್ಡ ರೊಟ್ಟಿ ಮಾಡ್ತೇನೆ. ಒಂದೆರಡು ರೊಟ್ಟಿ ತಿಂದರೂ ಸಾಕಾಗತ್ತೆ. ನಾನು ಮಾಡೋ ರೊಟ್ಟಿ ತವ ಫುಲ್ ಇರುತ್ತೆ ನಂದು ರೊಟ್ಟಿ ಬಂದಾಗ. ಖಂಡಿತ ನೀವು ಇದನ್ನ ಟ್ರೈ ಮಾಡ್ತೀರಾ ಅಂತ ಅಂದ್ಕೋತೇನೆ. ರೊಟ್ಟಿ ಮಾಡೋರು ಮಾಡದವರು ಏನೇ ವಿಷಯ ಇದ್ದರೂ ಕಮೆಂಟಲ್ಲಿ ನನಗೆ ಕಮೆಂಟ್ ಮಾಡಿ. ನೋಡಿ, ರೊಟ್ಟಿ ನಂದು ರೆಡಿ ಆಗ್ತಾ ಇದೆ. ಆಯಿತು, ಆಲ್ಮೋಸ್ಟ್ ಶೇಪ್ ಸ್ವಲ್ಪ ಲಾಸ್ಟಿಗೆ ಶೇಪ್ ಎಲ್ಲ ಕೊಟ್ಟರೆ ರೌಂಡ್ ಶೇಪ್ ಬರುತ್ತೆ. ಫಸ್ಟ್ ಟೈಮ್ ಟ್ರೈ ಮಾಡುವಾಗ ಶೇಪ್ ಎಲ್ಲ ಬರಬೇಕು ಅಂತಿಲ್ಲ. ಟೋಟಲಿ ನೀವು ರೊಟ್ಟಿ ಮಾಡಬೇಕು ಅನ್ನೋದಿರಲಿ ಅಷ್ಟೇ. ತವ ಬಿಸಿಯಾಗಿದೆ.
ರೊಟ್ಟಿ ಹಾಕಿದ್ದೇನೆ. ಈ ರೊಟ್ಟಿ ತುಂಬ ಫ್ರೈ ಆಗಬಾರ್ದು, ಸ್ವಲ್ಪ ಬೇಗನೆ ತಿರುಗಿಸಿ ಹಾಕಬೇಕು. ಆಲ್ಮೋಸ್ಟ್ ನಮಗೆ ತಿರುಗಿಸಿ ಹಾಕುವಂಗಿರಬೇಕು, ಅಷ್ಟಾದರೆ ಸಾಕು. ಸ್ನೇಹಿತರೆ, ರೊಟ್ಟಿ ರೆಡಿಯಾಗಿದೆ. ಬನ್ನಿ ಬಿಸಿ ಬಿಸಿ ರೊಟ್ಟಿ ತಿನ್ನುವ. ರೊಟ್ಟಿ ಖಂಡಿತ ಟ್ರೈ ಮಾಡಿ, ರೊಟ್ಟಿ ಮಾಡೋದವ್ರನ್ನ. ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೇನೆ ನಾನು. ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ. ರೊಟ್ಟಿ ತಿಂದವರು ತಿಳಿಸಿ, ರೊಟ್ಟಿ ಮಾಡುವವರು ತಿಳಿಸಿ. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಖಂಡಿತ ಇನ್ನೊಂದು ವಿಡಿಯೋದ ಜೊತೆಗೆ ಮತ್ತೆ ಸಿಗ್ತೇನೆ. ನಿಮ್ಮ ಪ್ರೀತಿಯ ಜ್ಯೋತಿ.